ಪಾಪಿ ಪಾಕಿಸ್ತಾನ ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಗಡಿಯಲ್ಲಿ ಪದೇ ಪದೇ ಕಿರಿಕ್ ಮಾಡ್ತಾನೆ ಇದೆ. ಸುಮ್ಮನೆ ಇರುವ ಬದಲು ಸತತ 6ನೇ ಬಾರಿಗೆ ಸೀಸ್ ಫೈರ್ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತ ಸೇನೆಯೂ ಕೂಡ ತಕ್ಕ ಉತ್ತರ ಕೊಡ್ತಾನೆ ಬರ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡ್ ಬನ್ನಿ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ, ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಜ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26, 27 ಕುಪ್ವಾರಾದಲ್ಲಿ 2ನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. ಪಾಕಿಸ್ತಾನ್ ಹ್ಯಾಸ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ ದಟ್ ಇಂಡಿಯಾ ಇಂಟೆಂಡ್ಸ್ ಕ್ಯಾರಿಂಗ್ ಔಟ್ military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ 100ಕ್ಕೆ 100ರಷ್ಟು ಆತಂಕ ಅಂತೂ ಶುರು ಆಗ್ಬಿಟ್ಟಿದೆ. ಅವರ ಮಂತ್ರಿಗಳೇ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ನಿಮ್ ಮುಂದೆ ನಾವು ಇಟ್ಟಿದ್ದೀವಿ. ಇದ್ರ ಮಧ್ಯೆ ಈ ಕದನ ವಿರಾಮ ಉಲ್ಲಂಘನೆಯ ವಿಚಾರ ಬೇರೆ. ತಮ್ಮ ಬ್ರಿಗೇಡಿಯರ್ ಇದಕ್ಕೆ ಏನ್ ಹೇಳ್ತಾರೆ? ಯಾಕೆ ಸರ್ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ? ಅದು ಅವರಿಗೆ ಬಹಳನೇ ಭಯ ಉಂಟಾಗಿದೆ. ಈ ಭಯದಲ್ಲಿ ನಡೀತಿರೋ ವಿಷಯಗಳು ಇವೆಲ್ಲ. ಇದು ನೀವು ಅವರು ಬೇಕು ಅಂತ ಧೈರ್ಯವಾಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂಬೇಡಿ. ಇಂಥ ವಿಷಯಗಳಲ್ಲಿ ಅವರು ಬಹಳನೇ ಈ ತರ ಮಾಡೇ ಮಾಡ್ತಾರೆ. ಇದು ಸತತವಾಗಿ ನಡ್ಕೊಂಡು ಬರ್ತಿರೋದು. ನಾನು ಅದೇ 1975ರಿಂದ ವರದಿ ವಿಚಾರಗಳ ಬಗ್ಗೆ ನಾನು ನ್ಯೂಸ್ ಪೇಪರ್ಗಳಲ್ಲಿ ಓದ್ತಿರ್ತಾ ಇರ್ತೇನೆ. ಅವ್ರು ಪೀಸ್ ಅಂತ ಹೇಳಿದಾಗಲೆಲ್ಲ ಈ ತರ ವೈಲೇಟ್ ಮಾಡ್ತಿರ್ತಾರೆ. ಸೊ ಇದೂ ಅಷ್ಟೇನೆ. ಈಗಲೇ ಭಯ ಆದಾಗಲೇ ಏನ್ ಬೇಕಾದ್ರೂ ಮಾಡ್ತಾರೆ ಆ ಒಂದು ಇದರಲ್ಲಿ. ಈಗಲೇ ನೀವು ಹೇಳಕ್ ನೋಡಿದ್ರೆ ಇವರು ಶಹಬಾಜ್ ಶರೀಫ್ ಹಾಸ್ಪಿಟಲೈಸ್ ಆಗಿದ್ದಾರೆ. ಆಸಿಮ್ ಮುನೀರ್ ಕಾಣ್ತಾ ಇಲ್ಲ, ನಾಪತ್ತೆ. ಇದು ಬುಟ್ಟೋ ಅವ್ರದ್ದು ಬಗ್ಗೆ ನಾನು ಹೇಳಿದ್ದಾಯ್ತು ನಿಮ್ಗೆ ಏನಂತ ಹೇಳ್ಬಿಟ್ಟು ಇದಾಗತ್ತೆ ಅಂತ ಈ ತರ ಘೋಷಣೆ ಮಾಡ್ತಾನೆ ಇರ್ತಾರೆ. ಆದ್ರೆ ನಮ್ಮ ಭಾರತದ ಕಡೆಯಿಂದ ಅವ್ರು ಎಷ್ಟೇ ಅವರು ನೀವು ಇದು ನಮ್ಮನ್ನ ಪ್ರೊವೋಕ್ ಮಾಡ್ತಾ ಇದ್ರು, ನಮ್ಮಿಂದ ಏನೊಂದು ಘೋಷಣೆಗಳು ಆಗ್ತಾ ಇಲ್ಲ. ಒಂದೇ ಒಂದು ಇದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೀವಿ ಅಷ್ಟೇ. ಅದಕ್ಕೆ ಮೇಲೆ ಏನ್ ಮಾಡಿಲ್ಲ. ನಾವು ಈ ತರ ಮಾಡ್ತೀವಿ, ಆ ತರ ಮಾಡ್ತೀವಿ. ಒಂದು ಸಚಿವ ಪಾಕಿಸ್ತಾನದ ಸಚಿವ ನಮ್ಮ ಹತ್ರ 130 ಪರಮಾಣು ಕ್ಷಿಪಣಿಗಳಿವೆ, ಅದು ಸುಮ್ನೆ ಇದರಲ್ಲಿ ಒಂದು ಡೆಕೋರೇಟ್ ಮಾಡಕ್ಕಲ್ಲ, ಇದು ಏನದು ಎಕ್ಸಿಬಿಷನ್ಗಲ್ಲ, ಇದಕ್ಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಭಾರತಕ್ಕೆ ಇಟ್ಟಿದ್ದೀವಿ. ಅವರು ಹಂಗಾದ್ರೆ ನಮ್ಮ ಭಾರತೀಯ ಸೇನೆಯ ಎಲ್ಲ ಅಸ್ತ್ರಗಳನ್ನ ಇಟ್ಟಿದೀವಲ್ಲ, ಅವನೇನ್ ದೀಪಾವಳಿಗೆ ಇಟ್ಟಿದೀವ ನಾವು? ಅದು ದಟ್ ಈಸ್ ದ ಮೆಚುರಿಟಿ ಆಫ್ ಇಂಡಿಯನ್ ಆರ್ಡ್ ಫೋರ್ಸಸ್. ಅವರ ಒಂದು ಜ್ಞಾನ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ನೀವು ಈಗ ಕೆಣಕೋ ಶತ್ರುಗಿಂತಲೂ ಸುಮ್ಮನೆ ಇರೋ ಶತ್ರು ಬಹಳ ಡೇಂಜರಸ್. ಅದು ನೆನಪಲ್ಲಿ ಇಟ್ಕೊಳ್ಳಿ ಅದನ್ನ. ಎಸ್ ಸರ್, ಮಾತಾಡೋಣ ಸರ್. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಪಾಪಿ ಪಾಕಿಸ್ತಾನ ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಗಡಿಯಲ್ಲಿ ಪದೇ ಪದೇ ಕಿರಿಕ್ ಮಾಡ್ತಾನೆ ಇದೆ.
ಸುಮ್ಮನೆ ಇರುವ ಬದಲು ಸತತ 6ನೇ ಬಾರಿಗೆ ಸೀಸ್ ಫೈರ್ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತ ಸೇನೆಯೂ ಕೂಡ ತಕ್ಕ ಉತ್ತರ ಕೊಡ್ತಾನೆ ಬರ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬನ್ನಿ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ ಸೇನೆ, ಸತತ 6ನೇ ದಿನವೂ ಕದನ ವಿರಾಮ ಉಲ್ಲಂಘನೆ. ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಭಾರತ ಪ್ರತೀಕಾರಕ್ಕೆ ರಣತಂತ್ರವನ್ನ ಹೆಣೆಯುತ್ತಿದೆ. ಆದರೆ ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರೆಸಿದೆ. ಸತತ 6ನೇ ದಿನವೂ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದರೆ ಎಲ್ಒಸಿಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡುತ್ತಾನೆ ಬಂದಿದೆ. ಕುಪ್ವಾರ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳು ಹಾಗೂ ಅಜ್ನೂರ್ನಲ್ಲಿ ನಿರಂತರ ಗುಂಡಿನ ಚಕಮಕಿ ನಡೀತಾ ಇದೆ. ಗಡಿಯಲ್ಲಿ ಪಾಕ್ ಕಿರಿಕ್. ಏಪ್ರಿಲ್ 22, 23 ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘನೆ. ಏಪ್ರಿಲ್ 24, 25 ಕುಪ್ವಾರಾದಲ್ಲಿ ಗಡಿಯಾಚೆ ಗುಂಡಿನ ದಾಳಿ. ಏಪ್ರಿಲ್ 25, 26 ಎಲ್ಒಸಿಯ 34 ಸ್ಥಳಗಳಲ್ಲಿ ಪಾಕ್ನಿಂದ ಫೈರಿಂಗ್. ಏಪ್ರಿಲ್ 26, 27 ಕುಪ್ವಾರಾದಲ್ಲಿ 2ನೇ ಬಾರಿಗೆ ಗುಂಡಿನ ದಾಳಿ. ಏಪ್ರಿಲ್ 28 ಪಾಕ್ನಿಂದ ಕುಪ್ವಾರ ಮತ್ತು ಪೂಂಚ್ನಲ್ಲಿ ಫೈರಿಂಗ್. ಏಪ್ರಿಲ್ 29 ಜಮ್ಮುವಿನ ಬರ್ಗ್ವಾಲ್ ವಲಯದಲ್ಲಿ ಫೈರಿಂಗ್. ಭಾರತದ ಪ್ರತೀಕಾರಕ್ಕೆ ಪಾಕ್ ಗಲಿಬಿಲಿ. ಭಾರತದ ಪ್ರತೀಕಾರಕ್ಕೆ ಗಲಿಬಿಲಿಯಾಗಿರುವ ಪಾಕಿಸ್ತಾನ್ ಕಂಗಾಲಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆ. 24ರಿಂದ 36 ಗಂಟೆಯಲ್ಲಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಆರಂಭ ಮಾಡುತ್ತೆ ಅಂತ ಪಾಕ್ ಸಚಿವ ಅಟ್ಟಾ ತರಾರ್ ಹೇಳಿದ್ದಾನೆ. Pakistan has credible intelligence that India intends carrying out military action against Pakistan in the next 24 to 36 hours. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ. ಇದಕ್ಕೆ ಭಾರತ ಸದ್ಯದಲ್ಲಿಯೇ ಬ್ರೇಕ್ ಹಾಕುವುದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ 100ಕ್ಕೆ 100ರಷ್ಟು ಆತಂಕ ಅಂತೂ ಶುರು ಆಗ್ಬಿಟ್ಟಿದೆ. ಅವರ ಮಂತ್ರಿಗಳೇ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ನಿಮ್ ಮುಂದೆ ನಾವು ಇಟ್ಟಿದ್ದೀವಿ. ಇದ್ರ ಮಧ್ಯೆ ಈ ಕದನ ವಿರಾಮ ಉಲ್ಲಂಘನೆಯ ವಿಚಾರ ಬೇರೆ. ನಮ್ಮ ಬ್ರಿಗೇಡಿಯರ್ ಇದಕ್ಕೆ ಏನ್ ಹೇಳ್ತಾರೆ? ಯಾಕೆ ಸರ್ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ? ಅದು ಅವರಿಗೆ ಬಹಳನೇ ಭಯ ಉಂಟಾಗಿದೆ. ಈ ಭಯದಲ್ಲ ನಡೀತಿರೋ ವಿಷಯಗಳು ಇವೆಲ್ಲ. ಇದು ನೀವು ಅವರು ಬೇಕು ಅಂತ ಧೈರ್ಯವಾಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂಬೇಡಿ. ಇಂಥ ವಿಷಯಗಳಲ್ಲಿ ಅವರು ಬಹಳನೇ ಇದು ಈ ತರ ಮಾಡೇ ಮಾಡ್ತಾರೆ. ಇದು ಸತತವಾಗಿ ನಡ್ಕೊಂಡು ಬರ್ತಿರೋ ನಾನು ಅದೇ 1975ರಿಂದ ವರದಿ ವಿಚಾರಗಳ ಬಗ್ಗೆ ನಾನು ನ್ಯೂಸ್ ಪೇಪರ್ಗಳಲ್ಲಿ ಓದ್ತಿರ್ತಾ ಇರ್ತೇನೆ. ಅವ್ರು ಪೀಸ್ ಅಂತ ಹೇಳಿದಾಗಲೆಲ್ಲ ಈ ತರ ವೈಲೇಟ್ ಮಾಡ್ತಿರ್ತಾರೆ. ಸೊ ಇದೂ ಅಷ್ಟೇನೆ. ಈಗಲೇ ಭಯ ಆದಾಗಲೇ ಏನ್ ಬೇಕಾದ್ರೂ ಮಾಡ್ತಾರೆ ಆ ಒಂದು ಇದರಲ್ಲಿ. ಈಗಲೇ ನೀವು ಹೇಳಕ್ ನೋಡಿದ್ರೆ ಇವರು ಶಹಬಾಜ್ ಶರೀಫು ಹಾಸ್ಪಿಟಲೈಸ್ ಆಗಿದ್ದಾರೆ. ಆಸಿಮ್ ಮುನೀರ್ ಕಾಣ್ತಾ ಇಲ್ಲ, ನಾಪತ್ತೆ. ಇದು ಬುಟ್ಟೋ ಅವ್ರದ್ದು ಬಗ್ಗೆ ನಾನು ಹೇಳಿದ್ದಾಯ್ತು ನಿಮ್ಗೆ ಏನಂತ ಹೇಳ್ಬಿಟ್ಟು ಇದಾಗತ್ತೆ ಅಂತ. ಈ ತರ ಘೋಷಣೆ ಮಾಡ್ತಾನೆ ಇರ್ತಾರೆ. ಆದ್ರೆ ನಮ್ಮ ಭಾರತದ ಕಡೆಯಿಂದ ಅವ್ರು ಎಷ್ಟೇ ಅವರು ನೀವು ಇದು ನಮ್ಮನ್ನ ಪ್ರೊವೋಕ್ ಮಾಡ್ತಾ ಇದ್ರು, ನಮ್ಮಿಂದ ಏನೊಂದು ಘೋಷಣೆಗಳು ಆಗ್ತಾ ಇಲ್ಲ. ಒಂದೇ ಒಂದು ಇದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೀವಿ ಅಷ್ಟೇ. ಅದಕ್ಕೆ ಮೇಲೆ ಏನ್ ಮಾಡಿಲ್ಲ. ನಾವು ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ. ಒಂದು ಸಚಿವ ಪಾಕಿಸ್ತಾನದ ಸಚಿವ ನಮ್ಮ ಹತ್ರ 130 ಪರಮಾಣು ಕ್ಷಿಪಣಿಗಳಿವೆ, ಅದು ಸುಮ್ನೆ ಇದರಲ್ಲಿ ಒಂದು ಡೆಕೋರೇಟ್ ಮಾಡಕ್ಕಲ್ಲ, ಇದು ಏನದು ಎಕ್ಸಿಬಿಷನ್ಗಲ್ಲ, ಇದಕ್ಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಭಾರತಕ್ಕೆ ಇಟ್ಟಿದ್ದೀವಿ. ಅವರು ಹಂಗಾರೆ ನಮ್ಮ ಭಾರತೀಯ ಸೇನೆಯ ಎಲ್ಲ ಅಸ್ತ್ರಗಳನ್ನ ಇಟ್ಟಿದೀವಲ್ಲ, ಅವನೇನ್ ದೀಪಾವಳಿಗೆ ಇಟ್ಟಿದೀವ ನಾವು? ಅದು ದಟ್ ಈಸ್ ದ ಮೆಚುರಿಟಿ ಆಫ್ ಇಂಡಿಯನ್ ಆರ್ಟ್ ಫೋರ್ಸಸ್. ಅವರ ಒಂದು ಜ್ಞಾನ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ನೀವು ಕೆಣಕೋ ಶತ್ರುಗಿಂತಲೂ ಸುಮ್ಮನೆ ಇರೋ ಶತ್ರು ಬಹಳ ಡೇಂಜರಸ್. ಅದು ನೆನಪಲ್ಲಿ ಇಟ್ಕೊಳ್ಳಿ ಅದನ್ನ. ಎಸ್ ಸರ್, ಮಾತಾಡೋಣ ಸರ್. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ.